ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಎಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ನಾನು ಕೊಟ್ಟು ಪ್ರಾರಂಭ ಮಾಡ್ತೇನೆ. ಅದನ್ನು ಕೀರ್ತನೆಯಲ್ಲಿ, ಮೊದಲನೇ ಕೀರ್ತನೆಯಲ್ಲಿ ಇರುವಂಥ ಒಂದು ಮಾತು, ಅದು ಈ ರೀತಿಯಾಗಿದೆ. ಯೆಹೋವನ ಧರ್ಮಶಾಸ್ತ್ರದಲ್ಲಿ 1ನೇ ಅಧ್ಯಾಯ 2ನೇ ವಚನ ಕೀರ್ತನೆ. ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಅಥವಾ ಅವಳು ಎಷ್ಟೋ ಧನ್ಯನು ಅಥವಾ ಧನ್ಯಳು. ದೇವರ ವಾಕ್ಯಕ್ಕೆ ನಾವು ಆದ್ಯತೆಯನ್ನು ಕೊಡುವಾಗ ನಾವು ಧನ್ಯರು. ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಅಧ್ಯಯನ ಮಾಡುವಾಗ, ಯೋಚಿಸುವಾಗ ನಾವು ಧನ್ಯರು. ಸ್ಪೆಷಲ್ ಬ್ಲೆಸ್ಸಿಂಗ್, ವಿಶೇಷ ಧನ್ಯತೆ, ಅದನ್ನು ದೇವರ ವಾಕ್ಯಕ್ಕೆ ವ್ಯವಹರಿಸುವಂಥವರಿಗೆ ರಿಸರ್ವ್ ಮಾಡಿ ಇಟ್ಟಿದ್ದಾನೆ ದೇವರು. ಸರಿ, ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 111, 111ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಕೀರ್ತನೆ 111ನೇ ಅಧ್ಯಾಯ ಕೀರ್ತನೆ 112ನೇ ಅಧ್ಯಾಯದಂತೆ ಇದೆ ಎಂಬುದಾಗಿ ಇಲ್ಲಿ ಮೇಲ್ಬರಹ, ಈ ಕೀರ್ತನೆಯ ಮೇಲ್ಬರಹ ಆ ರೀತಿಯಾಗಿದೆ. ಸರಿ, 111 ಈ ಕೀರ್ತನೆ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ಆದರೆ ಕನ್ನಡ ಬೈಬಲ್ನಲ್ಲಿ ಈ ಕೀರ್ತನೆಯ ಪಕ್ಕದಲ್ಲಿ ಇಬ್ರಿಯ ಅಕ್ಷರಮಾಲೆಯನ್ನು ನಾವು ನೋಡಿಕೊಳ್ತೇವೆ. ಯಾವ ರೀತಿಯಾಗಿ ಇಂಗ್ಲೀಷ್ನಲ್ಲಿ ABCD ಎಂಬುದಾಗಿ ಇರುವಂಥದ್ದು, ಕನ್ನಡದಲ್ಲಿ ಅ ಆ ಇ ಈ ಅಂತ ಇರುವಂಥ ಅಕ್ಷರಗಳು. ಸಾಮಾನ್ಯವಾಗಿ ಈ ರೀತಿಯಾಗಿ ಅಕ್ಷರಮಾಲೆಯನ್ನು ಓದುವಾಗ ಪ್ರಾರಂಭದಲ್ಲಿ, ಸ್ಟಾರ್ಟಿಂಗ್ನಲ್ಲಿ ನಾವು ಅದನ್ನು ಓದುವಂಥದ್ದು ಅಥವಾ ಕಲಿಯುವಂಥದ್ದು ಸಹಜ. ಆದರೆ ಇದ್ದಕ್ಕಿದ್ದಂತೆ ಕೀರ್ತನೆ 111 ಬಂದಾಗ, ಇದು ಮುಂಚೆನೇ ಕೂಡ ಬಂದಿದೆ, ಯಾಕಂದರೆ ಕೀರ್ತನೆ ಹೌದು 37ನೇ ಕೀರ್ತನೆಯಲ್ಲಿ ಕೂಡ ಸಾಮ್ 37 ಮತ್ತು ಕೀರ್ತನೆ 25 ಮತ್ತು ಕೀರ್ತನೆ 34, ಇವೆಲ್ಲ ಕೀರ್ತನೆಗಳಲ್ಲಿ ನಾವು ನೋಡುವಾಗ ಇಬ್ರಿಯ ಅಕ್ಷರಮಾಲೆಯನ್ನು ನಾವು ನೋಡಿಕೊಳ್ತೇವೆ ರೀ. ಮತ್ತು ಈ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಪ್ರಾರ್ಥನೆ ಅಂತ ಹೇಳಿಬಿಟ್ಟು ಕೂಡ ನಾವು ನೋಡ್ತೇವೆ. ಕೀರ್ತನೆ 25, ಕೀರ್ತನೆ 34, ಕೀರ್ತನೆ 37 ಮತ್ತು ಕೀರ್ತನೆ 111. ಇದು ಒಂದು ಇಬ್ರಿಯ ಅಕ್ಷರ ಕ್ರಮಾನುಸಾರವಾದಂಥ ಒಂದು ಪ್ರಾರ್ಥನೆ ಅಂತ ನಾವು ಇಟ್ಕೊಳ್ಳೋಣ. ಸರಿ, ಆದರೆ ನಾವು ಇದನ್ನು ಯಾವ ರೀತಿಯಾಗಿ ಅಧ್ಯಯನ ಮಾಡಿಕೊಳ್ತೀವಿ ಅಂದರೆ, ಪ್ರತಿ ಕೀರ್ತನೆಯಲ್ಲಿಯೂ ಕ್ರಿಸ್ತನನ್ನು ನೋಡಬೇಕು ಎಂಬುದಾಗಿ ಯತ್ನಿಸ್ತಿದ್ದೇವೆ. ಯಾಕೆ ಕ್ರಿಸ್ತನನ್ನು ನಾವು ಎಂಬುದಕ್ಕೆ ಒಂದು ವಾಕ್ಯ ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅದು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನದಲ್ಲಿ, ನನ್ನ ವಿಷಯವಾಗಿ, ಅಂದರೆ ಯೇಸು ಕರ್ತನು ಮಾತನಾಡುವಂಥ ಮಾತಿದು, ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯ.
ಹಾಗಾದರೆ ಕೀರ್ತನೆಯಲ್ಲಿ ಕ್ರಿಸ್ತನ ಬಗ್ಗೆ ಬರೆದಿದೆ ಎಂಬುದಾಗಿ ಕ್ರಿಸ್ತನು ತಾನೇ ಹೇಳಿದಂಥದ್ದನ್ನು ನಾವು ನೋಡ್ತೇವೆ. ಕ್ರಿಸ್ತನು ತಾನೇ ತನ್ನ ವಿಷಯವಾಗಿ ಕೀರ್ತನೆಗಳಲ್ಲಿ ಬರೆದಿದೆ ಎಂಬುದಾಗಿ ಹೇಳಿರುವಾಗ ನಾವು ಕೀರ್ತನೆ 111ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡೋಣ್ರಿ. ಮತ್ತು ಈ ಇಬ್ರಿಯ ಅಕ್ಷರ ಒಂದೊಂದು ಅಕ್ಷರದಲ್ಲಿಯೂ ಕ್ರಿಸ್ತನನ್ನು, ಕ್ರಿಸ್ತನ ಕ್ರಿಯೆಯನ್ನು ನಾವು ನೋಡಲಿಕ್ಕೆ ಯತ್ನಿಸೋಣ. ಬನ್ನಿರಿ. ಮೊದಲನೇ ವಚನ, ಕೀರ್ತನೆ 111 ಮೊದಲನೇ ವಚನದಲ್ಲಿ ಯಾಹುವಿಗೆ ಸ್ತೋತ್ರ ಅಂತ ಪ್ರಾರಂಭವಾಗ್ತದೆ. ಅದಾದ ನಂತರ ಆಲೇಫ್, ಇಬ್ರಿಯ ಅಕ್ಷರ ಕ್ರಮದ ಮೊದಲನೇ ಅಕ್ಷರ ನಾವು ನೋಡ್ತಿದ್ದೇವೆ. ಆಲೇಫ್ ಅದು ದೇವರಿಗೆ ಸಾಂಕೇತಿಕವಾದದ್ದು. ಯೇಸು ಕ್ರಿಸ್ತನು ಕೂಡ ನಾನು ಆದಿಯೂ ಅಂತವೂ ಆಗಿದ್ದೇನೆ ಎಂಬುದಾಗಿ ಹೇಳುವಾಗ ಆತನ ಬಗ್ಗೆ ನಾವು ನೋಡುವಾಗ ಕ್ರಿಸ್ತನನ್ನೇ ಇದು ಸೂಚಿಸ್ತದೆ. ಆತನು ಆದಿಯಾಗಿದ್ದಾನೆ, ಆತನು ಪ್ರಾರಂಭವಾಗಿದ್ದಾನೆ ಎಂಬುದನ್ನು ನಾವು ಇದರಲ್ಲಿ ನೋಡ್ತಕ್ಕದ್ದು. ಪ್ರಕಟಣೆ ಪುಸ್ತಕದಲ್ಲಿ ಕೂಡ ನಾನು ಮೊದಲನೆಯವನು ಮತ್ತು ಕಡೆಯವನು. ಮೊದಲನೇ ಅಕ್ಷರ ಆಲೇಫ್, ಹಾಗಾದರೆ ಯೇಸು ಕ್ರಿಸ್ತನನ್ನು ಇದು ಸೂಚಿಸ್ತದೆ. ಮತ್ತು ನಾನು ಯೆಹೋವನನ್ನು ಕೊಂಡಾಡುವೆನು ಅಥವಾ ಕ್ರಿಸ್ತನನ್ನು ಕೊಂಡಾಡುವೆನು ಎಂಬುದಾಗಿ. ಯಥಾರ್ಥರ ಕೂಟದಲ್ಲಿ ನೆರೆದ ಸಭೆಯಲ್ಲಿಯೂ ಮನಪೂರ್ವಕವಾಗಿ ಕೀರ್ತಿಸುವೆನು. ಎರಡನೇ ಇಬ್ರಿಯ ಅಕ್ಷರ ಕ್ರಮ ಅಕ್ಷರ ಏನಂದರೆ ಬೇತ್ ಅಂದರೆ ಮನೆ ಅಥವಾ ಸಭೆ ಅನ್ನುವಂಥ ಪದ ಇಲ್ಲಿ ಬಂದಿದೆ. ಆದ ಕಾರಣ ನಮ್ಮನ್ನು ಸಭೆಯನ್ನಾಗಿ, ಕ್ರಿಸ್ತನ ದೇಹವನ್ನಾಗಿ ಮಾಡಿಕೊಂಡಿದ್ದು ಕ್ರಿಸ್ತನ ಮುಖಾಂತರವಾಗಿ. ಅನಂತರ ಎರಡನೇ ವಚನದಲ್ಲಿ ಯೆಹೋವನ ಕೃತ್ಯಗಳು ಮಹತ್ತಾದವು. ಆ ಎರಡನೇ ವಚನಕ್ಕೆ ಮುಂಚೆ ಮೂರನೇ ಇಬ್ರಿಯ ಅಕ್ಷರ ಇದೆ, ಗಿಮೆಲ್ ಅಂದರೆ ಒಂಟೆ ಅಥವಾ ಹೊರುವವನು. ಕ್ರಿಸ್ತನು ನಮ್ಮನ್ನು ಕೃತ್ಯಗಳಿಂದ ಹೊರುವಂತೆ ಮಾಡಿದ್ದಾನೆ, ತನ್ನ ಕೃತ್ಯಗಳಿಂದ. ಮತ್ತಾಯ 11:29ನೇ ವಚನದಲ್ಲಿ ನನ್ನ ನೊಗವನ್ನು ಹೊತ್ತುಕೊಳ್ಳ್ರಿ, ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು, ಈಗ ನಮ್ಮನ್ನು ತನ್ನ ಕೃತ್ಯಗಳಿಂದ, ಆಶೀರ್ವಾದಗಳಿಂದ ಹೊರುವಂತೆ ಮಾಡಿದ್ದಾನೆ. ಎರಡನೇ ವಚನದಲ್ಲಿ ನೋಡುವಾಗ ನಾಲ್ಕನೇ ಇಬ್ರಿಯ ಅಕ್ಷರ ದಲೇತ್ ಅಂತ ಹೇಳಿದರೆ ಬಾಗಲು. ಎರಡನೇ ವಚನ ಅವುಗಳಲ್ಲಿ ಸಂತೋಷಿಸುವವರು ಅವುಗಳನ್ನೇ ಧ್ಯಾನಿಸುವರು. ಕ್ರಿಸ್ತನು ನಮಗಾಗಿ ಬಾಗಿಲಾಗಿ, ಆತನು ಬಾಗಿಲಾಗಿ, ಹೌದು, ನಮಗೆ ಸಂತೋಷವನ್ನು ತೆರೆದಿದ್ದಾನಂತ ನಾವು ಆತನನ್ನು ಧ್ಯಾನಿಸೋಣ. ಮೂರನೇ ವಚನ, ಆತನ ಕಾರ್ಯವು ಘನಮಾನುಗಳುಳ್ಳದ್ದು. ಘನ ಮಾನ ಇವುಗಳಿಂದ ಇರುವಂಥದ್ದು ದೇವರ ಕಾರ್ಯ. ಮತ್ತು ಇಲ್ಲಿ ಹೇ ಎಂಬ ಅಕ್ಷರ ಇದೆ. ಹೇ ಅಂತ ಹೇಳಿದರೆ ಕಿಟಕಿ, ಅಥವಾ ಕಿಟಕಿ ತೆಗೆದರೆ ನಮಗೆ ಇನ್ನೊಂದು ಲೋಕ, ನಮ್ಮ ಲೋಕದಲ್ಲಿ ನಾವು ಇದ್ದೇವೆ, ಆದರೆ ಹೊರಗಿನ ಲೋಕ ಕಾಣ್ತದೆ. ಅದ ಕಾರಣ ನಿತ್ಯತ್ವವನ್ನು ಸೂಚಿಸುವಂಥದ್ದು ಈ ಹೇ ಎಂಬ ಅಕ್ಷರ. ಕ್ರಿಸ್ತನು ನಮಗಾಗಿ ನಿತ್ಯತ್ವವನ್ನು ತೆರೆದಿಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಆತನ ನೀತಿಯು ಸದಾಕಾಲ ಇರುವುದು ಎಂಬುದಾಗಿ ಮೂರನೇ ವಚನದ ಎರಡನೇ ಭಾಗ. ಅದರ ಪಕ್ಕದಲ್ಲಿ ವಾವ್ ಎಂಬ ಅಕ್ಷರ ಇದೆ. ವಾವ್ ಅಂತ ಹೇಳಿದರೆ ಮೊಳೆ ಅಂದ ತಕ್ಷಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಕೈಯಲ್ಲಿ, ಕಾಲುಗಳಲ್ಲಿ ಮೊಳೆ ಬಡಿಯಲ್ಪಡುವಂತೆ ಅನುಮತಿಸಿ ಕೊಟ್ಟದ್ದರಿಂದ
ನಮಗೆ ಏನು ದೊರೆಯಿತು? ನೀತಿ. 3ನೇ ವಚನದಲ್ಲಿ ನೀತಿ, ಆತನ ನೀತಿ ಸದಾಕಾಲ ಇರುವುದು. ಸದಾಕಾಲ ನಿತ್ಯವಾದ ನೀತಿಯನ್ನು ಮೊಳೆಬಡಿಸಿಕೊಂಡಂಥ ಯೇಸು ಕರ್ತನು ತಂದದ್ದನ್ನು ಸ್ಮರಿಸ್ತೇವೆ, ತೋರಿಸ್ತದೆ ಈ ಅಕ್ಷರ. 4ನೇ ವಚನದಲ್ಲಿ ಆತನು, ಅದಕ್ಕಿಂತ ಮುಂಚೆ ಝಯಿನ್ ಎಂಬ ಅಕ್ಷರ ಇದೆ. ಝಯಿನ್ ಅಂದರೆ ಕೊಡಲಿ. ಆತನು ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಹೌದು, ಪಾಪಕ್ಕೆ ಮಾನಸಾಂತರ ತರುವಂಥ ರೀತಿಯಲ್ಲಿ ಕೊಡಲಿ. ಈ ಕೊಡಲಿ ಅಂತ ಹೇಳುವಾಗ ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 10ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಅದನ್ನು ಹೇಳ್ತಾನೆ. ನಮಗೆ ಆ ಕೊಡಲಿ ಏಟು ಹಾಕುವಂಥದ್ದು ಗೊತ್ತಿಲ್ಲ, ಆದರೆ ಕ್ರಿಸ್ತನ ಮುಖಾಂತರವಾಗಿ ಆತನು ಆಯುಧವನ್ನಾಗಿ, ಖಡ್ಗವನ್ನಾಗಿ, ಕೊಡಲಿಯನ್ನಾಗಿ ಆ ಪಾಪಕ್ಕೆ ನಮಗೆ ಅಂಟಿಕೊಂಡಿರುವಂಥ ಬೇರನ್ನು ಕಡಿದು ಬಿಟ್ಟನು ಎಂಬಂಥ ಶುಭ ವಾರ್ತೆ. ಮುಂದೆ ಓದುವುದಾದರೆ ಈ 4ನೇ ವಚನದ 2ನೇ ಭಾಗದಲ್ಲಿ ಯೆಹೋವನು ದಯೆಯೂ ಕನಿಕರವೂ ಉಳ್ಳವನು. ಇನ್ನೊಂದು ಅಕ್ಷರ ಖೇತ್. ಖೇತ್ ಅಲ್ಲಿ ಖೇತ್ ಅಕ್ಷರದ ಅರ್ಥ ಏನಂತ ಹೇಳಿದರೆ ಒಂದು ಬೇಲಿ, ಬೇಲಿ ಎಂಬುದಾಗಿ. ದೇವರು ನಮ್ಮನ್ನು ಕ್ರಿಸ್ತನ ಮುಖಾಂತರವಾಗಿ ದಯೆಯನ್ನು, ಕನಿಕರವನ್ನು ಬೇಲಿಯನ್ನಾಗಿ ಹಾಕಿದ್ದಾನೆ. 5ನೇ ವಚನ, ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಈ ಥೇತ್ ಎಂಬ ಅಕ್ಷರ ಇದೆ, ಅದರ ಅರ್ಥ ಹಾವು ಅಥವಾ ಸರ್ಪ. ಕ್ರಿಸ್ತನು ನಮಗೋಸ್ಕರವಾಗಿ ಯೋಹಾನ 3:15 ಸರ್ಪ ಯಾವ ರೀತಿಯಾಗಿ ಮೋಶೆ ಎತ್ತಿದನೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಎತ್ತಲ್ಪಟ್ಟನು. ಅದರಿಂದ ನಮಗೆ ಬಂದದ್ದು ಜೀವ. ಹೌದು, ಯೋಹಾನ 6:35 ಆ ಜೀವ ಕೊಡುವಂಥ ಆಹಾರವಾಗಿ ಆತನಾದನು. ಅನಂತರ ಒಂದು ಮಾತು, ಒಂದು ಅಕ್ಷರ ಮಿಸ್ ಆಗಿದೆ. 6ನೇ ವಚನದ ಮೇಲೆ ನಾವು ನೋಡುವಾಗ ಅದು ಯೋದ್ ಅಕ್ಷರ, ಅದು ಬೇರೆ ಕಡೆ ಬಂದುಬಿಟ್ಟಿದೆ. ಆದರೂ ಕೂಡ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡಿಕೊಳ್ಳೋಣ. ಈ ಯೋದ್ ಎಂಬ ಅಕ್ಷರ ಒಡಂಬಡಿಕೆಯನ್ನು, ತನ್ನ ಒಡಂಬಡಿಕೆಯನ್ನು ಯಾವಾಗಲೂ ನೆನಪಿನಲ್ಲಿಡುವನು. 5ನೇ ವಚನದ 2ನೇ ಭಾಗ. ಆ ಯೋದ್ ಅಂತ ಹೇಳಿದ್ರೆ ಹಸ್ತ. ತನ್ನ ಹಸ್ತದಿಂದ ನಮಗೆ ಒಡಂಬಡಿಕೆ ಲಭ್ಯವಾಯಿತು. 6ನೇ ವಚನ ಅಲ್ಲಿ ಖೋಫ್ ಎಂಬ ಅಕ್ಷರ ಇದೆ. ಅದರ ಅರ್ಥ ಅಂಗೈ ಎಂಬುದಾಗಿ. ಆತನ ಅಂಗೈನಿಂದ ನಾವು ಆತನ ಪ್ರಜೆಯಾಗಿದ್ದೇವೆ. 6ನೇ ವಚನದಲ್ಲಿ ಆತನ ಅನ್ಯಜನಗಳ ಸ್ವಾಸ್ಥ್ಯವನ್ನು ತನ್ನ ಪ್ರಜೆಗೆ ಕೊಟ್ಟನು, ತನ್ನ ಅಂಗೈಯಿಂದ. 2ನೇ ಭಾಗ 6ನೇ ವಚನದಲ್ಲಿ ನೋಡುವಾಗ ಸ್ವಪ್ರತಾಪವನ್ನು ತೋರ್ಪಡಿಸಿದ್ದಾನೆ. ಅಲ್ಲಿ ಲಾಮೆದ್ ಎಂಬ ಅಕ್ಷರ ಇದೆ. ಲಾಮೆದ್ ಅಂತ ಹೇಳಿದರೆ ಬೋಧನೆ, ಕ್ರಿಸ್ತನಿಗೆ ಬೋಧಕನು ಎಂಬುದಾಗಿ ನೋಡ್ತೇವೆ. ತೋರ್ಪಡಿಸಿದ್ದಾನೆ ಆ ಬೋಧನೆಯನ್ನು. 7ನೇ ವಚನದ ಹತ್ರ ಒಂದು ತಪ್ಪಾಗಿ ಆ ಅಕ್ಷರ ಕೊಡಲಾಗಿದೆ. ಅದು ಮೆಮ್ ಎಂಬ ಅಕ್ಷರ, ಬೇರೆ ಅಕ್ಷರ ಬರೆದಿದ್ದಾರೆ. ಮೆಮ್ ಅಂತ ಹೇಳಿದರೆ ನೀರು. 7ನೇ ವಚನದಲ್ಲಿ ಆತನ ಕೈ ಕೆಲಸಗಳು ನೀತಿ ಸತ್ಯತೆಗಳನ್ನು ಕೊಡುವಂಥ ಪ್ರಕಟಿಸ್ತದೆ. ಅದು ಕೂಡ ದೇವರ ಒಂದು ಏನು ನೀರು, ನೀತಿ ಸತ್ಯತೆಗಳು. ಸರಿ, 2ನೇ ಭಾಗದಲ್ಲಿ ನೋಡುವಾಗ ಇನ್ನೊಂದು ಅಕ್ಷರ ಇರಬೇಕು, ತಪ್ಪಾಗಿ ಯೋದಿದೆ, ಆದರೆ ಅದು ನುನ್ ಅಂತ ಹೇಳಿದರೆ ಅದು ಮೀನ್ ಅಂತ ಹೇಳಿಬಿಟ್ಟು ಯೇಸು ಕ್ರಿಸ್ತನು ಮೀನಿನ ಹೊಟ್ಟೆಯೊಳಗೆ ಇದ್ದದ್ದನ್ನು ಸೂಚಿಸ್ತದೆ. ಮತ್ತು ಆತನ ನಿಯಮಗಳೆಲ್ಲ ಸ್ಥಿರವಾಗಿದೆ ಎಂಬುದಾಗಿ. 8ನೇ ವಚನದಲ್ಲಿ ಸಮೇಕ್ ಅಕ್ಷರ ಇದೆ. ಅದರ ಅರ್ಥ ಸಪೋರ್ಟ್, ದೃಢ ಅಂತ. ದೃಢ ಎಂಬಂಥ ಪದ ಅಲ್ಲೇ ಬಂದಿದೆ. ಅವು ದೃಢವಾದ ಆಧಾರವುಳ್ಳದ್ದು. ಸಾಮೇಕ್ ನೋಡ್ರಿ, ಕರೆಕ್ಟಾಗಿ ಬಂದಿದೆ. ಅದಾದ ನಂತರ ಆಯಿನ್ ಎಂಬ ಅಕ್ಷರ ಇದೆ. ಆಯಿನ್ ಅಂತ ಹೇಳಿದ್ರೆ ಕಣ್ಣು. ಹೌದು,
ಸತ್ಯ ನಮಗೆ ಬೆಳಕನ್ನು ಕೊಡ್ತದೆ. ಕಣ್ಣು ಯಾವ ರೀತಿಯಾಗಿ ಬೆಳಕನ್ನು ದೇಹಕ್ಕೆ ದೀಪವಾಗಿದೆ, ಹಾಗೆ ಆಯಿನ್ ಎಂಬ ಸತ್ಯ ನಮಗೆ ಬೆಳಕನ್ನು ಆತ್ಮಿಕವಾಗಿ ಕೊಡುವಂಥದ್ದು. 9ನೇ ವಚನದಲ್ಲಿ ಇನ್ನೊಂದು ಇಬ್ರಿಯ ಅಕ್ಷರ ಇದೆ, ಅದು ಫೇ. ಫೇ ಅಂದರೆ ಬಾಯಿ. ಯೆಹೋವನು ತನ್ನ ಜನರಿಗೆ ವಿಮೋಚನೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನೋಡುವಾಗ ಯೆರೆಮೀಯ 15:19 ನೀನೇ ನನ್ನ ಬಾಯಿ ಅಂತಿರುವಿ ಎಂಬ ಮಾತು ನೆನಪು ಮಾಡಿಕೊಡೋಣ. 15:19. 2ನೇ ಭಾಗ 9ನೇ ವಚನದಲ್ಲಿ ತನ್ನ ಒಡಂಬಡಿಕೆಯನ್ನು ನಿತ್ಯಕ್ಕೂ ಸ್ಥಾಪಿಸಿದ್ದಾನೆ. ಅಲ್ಲಿ ಚಾಡಿ ಎಂಬ ಇಬ್ರಿಯ ಅಕ್ಷರ ಇದೆ. ಅದರ ಅರ್ಥ ಬೇಟೆ ಅಥವಾ ನೀತಿ ಎಂಬುದಾಗಿ. ಮುಂದೆ ನೋಡುವಾಗ ಆತನ ನಾಮವು ಅಂತ ಬರುವಾಗ ಅದರ ಹತ್ತಿರ ಕುಫ್ ಎಂಬ ಅಕ್ಷರ ಬರೆದಿದೆ. ಅದರ ಅರ್ಥ ಏನಂತ ಹೇಳಿದ್ರೆ ತಲೆ ಬುರುಡೆ ಎಂಬುದಾಗಿ. ಯೋಹಾನ 19:17ನೇ ವಚನದಲ್ಲಿ ತಲೆ ಬುರುಡೆ ಎಂಬ ಸ್ಥಳಕ್ಕೆ ಕಪಾಲ ಎಂಬ ಸ್ಥಳಕ್ಕೆ ಒಯ್ಯಲ್ಪಟ್ಟದ್ದು ನೆನಪು ಮಾಡಿಕೊಳ್ಳೋಣ. 10ನೇ ವಚನದಲ್ಲಿ ರೇಷ್ ಅಕ್ಷರ ಇದೆ, ಅದು ತಲೆ ಅಂತ ಅದರ ಅರ್ಥ, ಶಿರಸ್ಸು. ಯೆಹೋವನ ಭಯವೇ ಜ್ಞಾನಕ್ಕೆ, ತಲೆಯಲ್ಲಿ ಜ್ಞಾನ ದೇವರು ನಮಗೆ ಕೊಡ್ತಾನೆ. ಅದಾದ ನಂತರ ಇರುವಂಥದ್ದು ಶೀನ್ ಅಕ್ಷರ, ಅದರ ಅರ್ಥ ಹಲ್ಲು ಅಥವಾ ವಾಕ್ಯ ಅಂತ ಹೇಳ್ಬಿಟ್ಟು. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಕೊನೆಯದಾಗಿ ಠಾವ್ ಎಂಬ ಅಕ್ಷರ ಇದೆ, ಅದರ ಅರ್ಥ ಶಿಲುಬೆ. ಆತನ ಸ್ತುತಿಯು ನಿರಂತರವಾದದ್ದು ಶಿಲುಬೆಯ ನಿಮಿತ್ತವಾಗಿ. ಕೀರ್ತನೆ 111ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.